ಮಿನಿಮಮ್ 2 or 3 ಲೈನ್ ಎಕ್ಸ್ಪ್ಲೈನ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಆಲ್ಸೋ ಫಿಫ್ತ್ ಕ್ವಶನ್ಸ್ ಏನು ಕೇಳಿದೆ, ಡಿಸ್ಟಿಂಗ್ವಿಷ್ ಬಿಟ್ವೀನ್ ಜಾಯಿಂಟ್ ಇನ್ ದ ಫ್ಯಾಮಿಲಿ ಬಿಸ್ನೆಸ್ ಆ್ಯಂಡ್ ಪಾರ್ಟ್ನರ್ಶಿಪ್. ಸೊ ಜಾಯಿಂಟ್ ಇನ್ ದ ಫ್ಯಾಮಿಲಿ ಬಿಸ್ನೆಸ್ಗೂ ಪಾರ್ಟ್ನರ್ಶಿಪ್ಗೂ ಇರುವಂಥ ವ್ಯತ್ಯಾಸ ಬರ್ರಿ ಅಂತ ಕೇಳಿದ್ದಾರೆ. ಬಟ್ ಈ ಕ್ವಶನ್ ಸ್ವಲ್ಪ ಚೇಂಜ್ ಮಾಡಿ ಯಾವ ಥರ ಕೊಟ್ಟಿದೆ ಅಂದರೆ ಕಂಪ್ಯಾರಿಟಿವ್ ಇವ್ಯಾಲ್ಯೂಷನ್ ಆಫ್ ಫಾರ್ಮ್ ಆಫ್ ಆರ್ಗನೈಸೇಷನ್. ಸೊ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ 5 ಥರ ಬರ್ತವೆ. ಈ 5 ಥರದ ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸ್ಪ್ಲೈನ್ ಮಾಡಿ ಅಂತೇಳಿ ಚೇಂಜ್ ಮಾಡಿದ್ದೀನಿ ಸ್ವಲ್ಪ. ಸೊ ನೀವು ಅಲ್ಲಿ ಅದು ಆನ್ಸರ್ ಸಹ ಇದೆ. ಯಾವ ಥರ ಅಂದರೆ 5 ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಬರೋದು ಬೇಸಿಸ್ ಕಂಪ್ಯಾರಿಸನ್ ಮಾಡಿರಿ. ಫಾರ್ಮೇಷನ್, ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಫಾರ್ಮೇಷನ್ ಮಾಡ್ಬೇಕಂದ್ರೆ ಮಿನಿಮಮ್ ಲೀಗಲ್ ಫಾರ್ಮಾಲಿಟೀಸ್ ಫಾಲೋ ಮಾಡಬೇಕಾಗುತ್ತೆ. ಅದೇ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಮಾಡ್ಬೇಕಂದ್ರೆ ರಿಜಿಸ್ಟ್ರೇಷನ್ ಈಸ್ ಆಪ್ಷನಲ್. ರಿಜಿಸ್ಟ್ರೇಷನ್ ಆದ್ರೆ ಆಗ್ಬೋದು, ಆಗದೆ ಇರ್ಬೋದು. ಆ್ಯಂಡ್ ಈಸಿ ಫಾರ್ಮೇಷನ್. ಅದೇ ಜಾಯಿಂಟ್ ಇನ್ ದ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಬಂದರೂ ಈಸಿ ಫಾರ್ಮೇಷನ್. ಬಟ್ ಕೋಆಪರೇಟಿವ್ ಸೊಸೈಟೀಸ್, ಜಾಯಿಂಟ್ ಸ್ಟಾಕ್ ಕಂಪನಿ ಬಂದರೆ ಫಾರ್ಮೇಷನ್ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಈ ಥರ ಯಾವುದ್ಯಾವುದ್ರಲ್ಲಿ ನಾವು ಡಿಫ್ರೆನ್ಸ್ ಬಿಟ್ವೀನ್ ಅಬ್ಸರ್ವ್ ಮಾಡ್ಬೋದು ಅಂದರೆ ಒಂದು ಮೆಂಬರ್ಸಲ್ಲಿ ಆಗಿರ್ಬೋದು, ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಆಗಿರ್ಬೋದು, ಲಯಬಿಲಿಟಿ ಆಗಿರ್ಬೋದು, ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕಂಟಿನ್ಯೂಟಿ ಆಗಿರ್ಬೋದು. ದೇರ್ ಆರ್ 6 ಬೇಸಿಸ್ ಆಫ್ ಕಂಪ್ಯಾರಿಸನ್. ಸೊ 6 ಥರದಲ್ಲಿ ನಾವು ಕಂಪ್ಯಾರಿಸನ್ ಮಾಡ್ಕೊಂಡು ಹೋಗ್ಬೋದು. ಒಂದೊಂದು ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಡಿಫ್ರೆಂಟಾಗಿ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಮಾಡ್ತಾರೆ, ಮೆಂಬರ್ಸ್ ಆಲ್ಸೋ. ಸೊ ಒಂದು ಈಗ ಫಾರ್ ಎಕ್ಸಾಂಪಲ್ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಒಬ್ಬನೇ ಓನರ್ ಇರ್ತಾನೆ. ಅದೇ ನಾವು ಪಾರ್ಟ್ನರ್ಶಿಪ್ಪಲ್ಲಿ ಬಂದರೆ ಮಿನಿಮಮ್ 2 maximum 50. And also when comes to the joint in the family business also they having the different, ಈಗ ಮಿನಿಮಮ್ 2 ಇರ್ಬೇಕು ಜಾಯಿಂಟ್ ಇನ್ ದಿ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ. ಅಲ್ಲಿ ಬರುವಂಥ ಮೆಂಬರ್ಸ್ ಯಾರಾಗಿರ್ತಾರೆ, ಆ ಫ್ಯಾಮಿಲಿಯಲ್ಲಿ ಇರುವಂಥ ಮೆಂಬರ್ಸೇ ಆ ಜಾಯಿಂಟ್ ಇನ್ ದಿ ಫ್ಯಾಮಿಲಿಗೆ ಮೆಂಬರ್ಸ್ ಆಗಿರ್ತಾರೆ. ಆ್ಯಂಡ್ ಆಲ್ಸೋ ಕೋಆಪರೇಟಿವ್ ಸೊಸೈಟಿಯಲ್ಲಿ ಅಟ್ಲೀಸ್ಟ್ 10 ಮೆಂಬರ್ಸ್ ಇರಬೇಕು. ಅದೇ ನಾವು ಕಂಪ್ನಿ ಬರೋದ್ರೆ ಮೆಂಬರ್ಸಲ್ಲಿ 2 ಥರ ಆಗುತ್ತೆ ಡಿಸ್ಟ್ರಿಬ್ಯೂಷನ್. ಪ್ರೈವೇಟ್ ಕಂಪ್ನಿ, ಪಬ್ಲಿಕ್ ಕಂಪನಿ. ಪ್ರೈವೇಟ್ ಕಂಪ್ನಿಯಲ್ಲಿ ಮಿನಿಮಮ್ 2 ಇರಬೇಕು, ಪಬ್ಲಿಕ್ ಕಂಪನಿಯಲ್ಲಿ ಮಿನಿಮಮ್ 7 ಇರಬೇಕು. ಅದೇ ಪ್ರೈವೇಟ್ ಕಂಪ್ನಿಯಲ್ಲಿ ಮ್ಯಾಕ್ಸಿಮಮ್ 200, ಪಬ್ಲಿಕ್ ಕಂಪನಿಯಲ್ಲಿ ಅನ್ಲಿಮಿಟೆಡ್. ಈ ಥರ ಡಿಫ್ರೆನ್ಸ್ ಬಿಟ್ವೀನ್ ಆಲ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಈ ಥರ ಕ್ವಶನ್ಸ್ ಮಿನಿಮಮ್ ಏನು 8 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ಅವ್ರು ಕೇಳಿರೋದು ಯಾವುದಕ್ಕೆ, ಡಿಸ್ಟಿಂಗ್ವಿಷ್ ಬಿಟ್ವೀನ್ ಜಾಯಿಂಟ್ ಇನ್ ದ ಫ್ಯಾಮಿಲಿ ಬಿಸ್ನೆಸ್ ಆ್ಯಂಡ್ ಪಾರ್ಟ್ನರ್ಶಿಪ್ ಅಂತ ಕೇಳಿದ್ದಾರೆ. ಬಟ್ ನಾನು ಸ್ವಲ್ಪ ಚೇಂಜ್ ಮಾಡಿ ಯಾವ ಥರ ಕೇಳಿದರೆ ಕಂಪ್ಯಾರಿಟಿವ್ ಇವ್ಯಾಲ್ಯೂಷನ್ ಆಫ್ ಫಾರ್ಮ್ ಆಫ್ ಆರ್ಗನೈಸೇಷನ್. ಎಲ್ಲ ಫಾರ್ಮ್ ಆಫ್ ಆರ್ಗನೈಸೇಷನ್ ಇರುವ ಕಂಪ್ಯಾರಿಸನ್ ಬರೀರಿ ಅಂತ ಕೇಳಿದ್ದಾರೆ. ಸೊ ನೀವು ಫಸ್ಟ್ ಕಾಲಮ್ ಹಾಕೋಬೇಕು, ಬೇಸಿಸ್ ಆಫ್ ಕಂಪ್ಯಾರಿಸನ್. ನೆಕ್ಸ್ಟ್ 5 ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ 1 by 1 ಬರೀಬೇಕು. ಸೋಲ್ ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್, ಜಾಯಿಂಟ್ ಇನ್ ದ ಫ್ಯಾಮಿಲಿ ಬಿಸ್ನೆಸ್, ಕೋಆಪರೇಟಿವ್ ಸೊಸೈಟಿ, ಜಾಯಿಂಟ್ ಸ್ಟಾಕ್ ಕಂಪನಿ. ಕಾಲಮ್ ಹಾಕೊಂಡು ಒಂದೊಂದನ್ನ ಬೇಸಿಸ್ ಆಫ್ ಕಂಪ್ಯಾರಿಸನ್ ಬರ್ಕೊಂಡು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ಬೋದು ಬಾಕ್ಸ್ ಒಳಗೆ. ಅಂಡ್ ದ 6th question is, despite limitations of size and resources, many people continue to prefer sole proprietorship over the forms of organization. Why? ಸೊ ಸೋಲ್ ಪಾರ್ಟ್ನರ್ಶಿಪ್ಪಲ್ಲಿ ಈ ಮೆನಿ ನಾವು ಏನು ಕಾಣ್ಬೋದು, ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ತುಂಬಾ ಡಿಸ್ಅಡ್ವಾಂಟೇಜಸ್ ಇದೆ. ಆದರೂ ಸಹ ಎಲ್ಲ ಪೀಪಲ್ಸು ಸೋಲ್ ಪ್ರೊಪ್ರೈಟರ್ಶಿಪ್ನ ಏನಕ್ಕೆ ಪ್ರಿಫೇರ್ ಮಾಡ್ತಾರೆ? ಡಿಸ್ಪೈಟ್ಸ್ ದ ಲಿಮಿಟೇಷನ್ಸ್ ಆಫ್ ಸೈಜ್ ಆ್ಯಂಡ್ ರಿಸೋರ್ಸಸ್, many people continue to prefer the sole proprietorship over the other forms of organization. 5 ಫಾರ್ಮ್ಸ್ ಆಫ್ ಆರ್ಗನೈಸೇಷನ್ ಅಲ್ಲಿ ಜಾಸ್ತಿ ಜನ ಸೋಲ್ ಪ್ರೊಪ್ರೈಟರ್ಶಿಪ್ನೇ ಪ್ರಿಫರ್ ಮಾಡ್ತಾರೆ, ಚಾಯ್ಸ್ ಮಾಡ್ಕೊಳ್ತಾರೆ. ಏನಕ್ಕೆ? ಬೇರೆ ಫಾರ್ಮ್ಸ್ ಆಫ್ ಆರ್ಗನೈಸೇಷನ್ಗೂ ಸೋಲ್ ಪ್ರೊಪ್ರೈಟರ್ಶಿಪ್ ಯಾವ ಥರ ಡಿಫ್ರೆಂಟ್ ಆಗಿದೆ ಅಂತ ಕ್ವಶನ್ಸ್ ಕೇಳಿದ್ದಾರೆ. ದಿಸ್ ಫಾರ್ಮ್ ಆಫ್ ಬಿಸ್ನೆಸ್ ಈಸ್ ಸೂಟೆಡ್ ಮೇನ್ಲಿ ಇನ್ ಏರಿಯಾಸ್ ಆಫ್ ಪರ್ಸನಲೈಸ್ ಸರ್ವಿಸ್ ಆ್ಯಂಡ್ ಸ್ಮಾಲ್ ಸ್ಕೇಲ್ ಆಕ್ಟಿವಿಟೀಸ್. ಸೊ ಈ ಸೋಲ್ ಪ್ರೊಪ್ರೈಟರ್ಶಿಪ್ ಎಲ್ಲಿ ಒಂದು ಮೇನ್ ಅಡ್ವಾಂಟೇಜ್ ಏನಂದರೆ ಈಸಿಯಾಗಿ ಫಾರ್ಮ್ ಮಾಡ್ಬೋದು, ಈಸಿಯಾಗಿ ಕ್ಲೋಸ್ ಮಾಡ್ಬೋದು. ಏನಕ್ಕೆ ನೀವು ಬೇರೆ ಯಾವುದೇ ಒಂದು ಪಾರ್ಟ್ನರ್ನ ಒಪಿನಿಯನ್ ಕೇಳೋದಾಗಲಿ ಡಿಸಿಷನ್ ಕೇಳೋದಾಗಲಿ ಇರೋದಿಲ್ಲ. ಸೊ ಎಲ್ಲ ಅವರದೇ ಆದಂಥ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಸಿಂಗಲ್ ಓನರ್ ಆಗಿರೋದ್ರೆ ಈಸಿಯಾಗಿ ಫಾರ್ಮೇಷನ್ ಮಾಡೋದು, ಅದೊಂದು ಅಡ್ವಾಂಟೇಜಸ್ ಆಯಿತಾ. ಆ್ಯಂಡ್ ಡೈರೆಕ್ಟ್ ಇನ್ಸೆಂಟಿವ್ಸ್, ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಸ್ಟಾರ್ಟ್ ಮಾಡೋದ್ರಿಂದ ಅಲ್ಲಿ ಬರುವಂಥ ಎಲ್ಲ ಪ್ರಾಫಿಟ್ನ ಯಾರಿಗೂ ಶೇರ್ ಮಾಡೋ ರೈಟ್ಸ್ ಇರೋದಿಲ್ಲ. ಬಿಕಾಸ್ ಸೋಲ್ ಪ್ರೊಪ್ರೈಟರ್ಶಿಪ್ ಮೀನ್ಸ್ ಸಿಂಗಲ್ ಓನರ್. ಸೊ ಆ ಸಿಂಗಲ್ ಓನರ್ ಎಲ್ಲ ಶೇರ್ಸ್ನ ಅವನೇ ಶೇರ್ ಮಾಡ್ಕೊಳ್ಳೋದ್ರಿಂದ ಅದೊಂದು ಅಡ್ವಾಂಟೇಜಸ್ ಆಯಿತು. ಕ್ವಿಕ್ ಡಿಸಿಷನ್ ಮೇಕಿಂಗ್, ಒಂದು ಡಿಸಿಷನ್ ತೊಗೋಬೇಕಾದ್ರೆ ಪಾರ್ಟ್ನರ್ಶಿಪ್ಪಲ್ಲಿ ಆಗಿರ್ಬೋದು, ಜಾಯಿಂಟ್ ಇನ್ ದ ಫ್ಯಾಮಿಲಿ ಬಿಸ್ನೆಸ್ ಆಗಿರ್ಬೋದು, ಕೋಆಪರೇಟಿವ್ ಸೊಸೈಟಿ ಕಂಪ್ನಿಯಲ್ಲಿ ಬೇರೆಯವರ ಒಪಿನಿಯನ್ ತೊಗೋಬೇಕಾಗುತ್ತೆ, ಬೇರೆಯವರ ಡಿಸಿಷನ್ ಬರೋವರೆಗೂ ವೇಟ್ ಮಾಡಬೇಕಾಗುತ್ತೆ. ಬಟ್ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಆ ಥರ ಇರೋದಿಲ್ಲ. ಸಿಂಗಲ್ ಓನರ್ ಆಗಿರೋದ್ರೆ ಎಲ್ಲ ಡಿಸಿಷನ್ನು ಆ ಸಿಂಗಲ್ ಓನರೇ ತೊಗೋಬೇಕಾಗಿರುತ್ತೆ, ಬೇರೆಯವ್ರ ಡಿಸಿಷನ್ನಿಗೆ ವೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇಯರ್ ದೇರ್ ಇಸ್ ಎ ಮೆನಿ ಲಿಮಿಟೇಷನ್ಸ್ ಇರ್ಬೋದು.
ಏನಕ್ಕಂದ್ರೆ ಸೋಲ್ ಪ್ರೊಪ್ರೈಟರ್ಶಿಪ್ ಮಾಡಿದ್ರೆ ಮೆನಿ ಲಿಮಿಟೇಷನ್ಸ್ ಅರೈಸ್ ಆಗ್ತಾ ಹೋಗುತ್ತೆ. ಏನಕ್ಕಂದರೆ ಎಲ್ಲ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟು ಒಬ್ಬನೇ ಪರ್ಸನ್ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ಬಿಸ್ನೆಸ್ಸಿನ ಎಲ್ಲ ಆ್ಯಕ್ಟಿವಿಟೀಸ್ನ ಅವ್ನು ಒಬ್ಬನೇ ಹ್ಯಾಂಡ್ಲ್ ಮಾಡಬೇಕು. ಆದರೂ ಸಹ ಎಲ್ಲ ಜನಗಳು, ಎಲ್ಲ ಬಿಸ್ನೆಸ್ ಮ್ಯಾನ್ಸು ಸೋಲ್ ಪ್ರೊಪ್ರೈಟರ್ಶಿಪ್ನ ಯಾಕೆ ಪ್ರಿಫರ್ ಮಾಡ್ತಾರೆ ಅಂದರೆ ಬಿಕಾಸ್ ಆಫ್ ಕ್ವಿಕ್ ಡಿಸಿಷನ್ ಮೇಕಿಂಗ್, ಬಿಕಾಸ್ ಆಫ್ ಕಾನ್ಫಿಡೆನ್ಷಿಯಲ್ ಆಫ್ ಇನ್ಫಾರ್ಮೇಷನ್ and because of the direct incentive, sense of accomplishment, easy of formation and closure. So ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಅಡ್ವಾಂಟೇಜಸ್ ಬರುತ್ತೆ. ಈ ಕ್ವಶನ್ಗೆ ಆನ್ಸರ್ ನಾವು ಈಸಿಯಾಗಿ ಬರಿಬೋದು. ಸೊ ಲಾಂಗ್ ಆನ್ಸರ್ಸ್ ಕ್ವಶನ್ಸಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ 6 ಕ್ವಶನ್ಸ್ ಇದ್ದಾವೆ. ಸೊ 6 ಕ್ವಶನ್ಸ್ ಅಷ್ಟೇ ಕೇಳ್ತಾರೆ ಎಕ್ಸಾಮಿಗೆ ಅಂತ ನೀವು ಅಂದ್ಕೊಳಂಗಿಲ್ಲ. ಬಿಕಾಸ್ ಎಕ್ಸ್ಟ್ರಾ ಕ್ವಶನ್ಸ್ ಮೇ ಆಸ್ಕ್. ಯಾವ ಥರ ಎಕ್ಸ್ಟ್ರಾ ಕ್ವಶನ್ಸ್ ಕೇಳ್ತಾರೆ ಅಂದರೆ ವಾಟ್ ಈಸ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್, ಎಕ್ಸ್ಪ್ಲೈನ್ ಇಟ್ಸ್ ಫ್ಯೂಚರ್ಸ್, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ನಿಮ್ಮ PDF ಅಲ್ಲಿನ ಲಾಸ್ಟ್ ಪೇಜಲ್ಲಿ ನಾನು ಎಕ್ಸ್ಟ್ರಾ ಕ್ವಶನ್ಸ್ ಅಂತೇಳಿ ಮಾಡಿದ್ದೀನಿ. ಸೊ ಎಕ್ಸ್ಟ್ರಾ ಕ್ವಶನ್ಸ್ ಯಾವ ಥರ ಇದೆ ಅಂದರೆ ಅದಕ್ಕೆ ಆನ್ಸರ್ಸ್ ನಾನು ಕೊಟ್ಟಿಲ್ಲ. ಅವಾಗ ಆನ್ಸರ್ಸು ನೀವೇ ಆ ಸ್ಟಡಿ ಮೆಟೀರಿಯಲ್ಸ್ ಏನು ಸೆಂಡ್ ಮಾಡಿದ್ದೀನಲ್ಲ, 2 PDF ಸೆಂಡ್ ಮಾಡಿದ್ದೀನಿ. ಒಂದನೇದ್ರಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಇದೆ, ಎರಡನೇದಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ ಇದೆ. ಸೊ ಈ ಎಕ್ಸ್ಟ್ರಾ ಕ್ವಶನ್ಸಿಗೆ ಆ ಸ್ಟಡಿ ಮೆಟೀರಿಯಲ್ಲಿ ಆನ್ಸರ್ಗಳಿದ್ದಾವೆ. ಸೊ ನೀವು ಆನ್ಸರ್ಗಳನ್ನ ಹುಡುಕಿ ನೀವೇ ನೋಟ್ಸಲ್ಲಿ ಬರೀಬೇಕಾಗುತ್ತೆ. 4 ಎಕ್ಸ್ಟ್ರಾ ಕ್ವಶನ್ಸ್ ಇದ್ದಾವೆ. ಅವು ಯಾವ ಅಂದರೆ ವಾಟ್ ಈಸ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್, ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಂದರೆ ಏನು, ಆ್ಯಂಡ್ ಎಕ್ಸ್ಪ್ಲೈನ್ ಇಟ್ಸ್ ಫ್ಯೂಚರ್ಸ್, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ಸೊ ಒಂದು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ಸಿನ ಲಕ್ಷಣಗಳು ಏನೇನು, ಆ್ಯಂಡ್ ಆಲ್ಸೋ ಯು ಶುಡ್ ಎಕ್ಸ್ಪ್ಲೈನ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್. ಸೊ ಈ ಕ್ವಶನ್ಸಿಗೆ ನಾನು ಆನ್ಸರ್ ಕೊಟ್ಟಿಲ್ಲ. ಇದಕ್ಕೆ ಆನ್ಸರ್ಸ್ನ ನೀವೇ ಸ್ಟಡಿ ಮೆಟೀರಿಯಲ್ಸ್ 2 PDF ಅಲ್ಲಿ ಏನು ಸ್ಟಡಿ ಮೆಟೀರಿಯಲ್ಸ್ ಅಂತ ಅದರಲ್ಲಿ ಆನ್ಸರ್ಸ್ ಇದೆ, ಆ ಆನ್ಸರ್ ನೀವು ಸರ್ಚ್ ಮಾಡಿ ಬರೀಬೇಕಾಗಿರುತ್ತೆ. ಬಿಕಾಸ್ ಅವರು ಟೆಕ್ಸ್ಟ್ ಬುಕ್ಕಲ್ಲಿ 6 ಕ್ವಶನ್ಸ್ ಕೊಟ್ಟಿದ್ರು ಅಂದ ತಕ್ಷಣ 6 ಕ್ವಶನ್ಸ್ ಎಕ್ಸಾಮಿಗೆ ಕೊಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಎಕ್ಸ್ಟ್ರಾ ಕ್ವಶನ್ಸ್ ಮೇ ಆಕ್ಸ್ ಲೈಕ್ ದಿಸ್ ಟೈಪ್ ಎಕ್ಸ್ಟ್ರಾ ಕ್ವಶನ್ಸ್ ವಿಲ್ ಬಿ ಆಕ್ಸ್. ಬೇರೆ ಥರ ಕ್ವಶನ್ಸ್ ಸಹ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಏನು, ಇಟ್ ಈಸ್ ಎ ಫ್ಯಾಮಿಲಿ ಓರಿಯೆಂಟೆಡ್ ಬಿಸ್ನೆಸ್. ದ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ವಿಲ್ ಬಿ ಕರ್ತ ವಿಲ್ ಕಂಟ್ರೋಲ್ ದ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್. ಒಂದು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಯಾವುದೆಲ್ಲ ಮೆರಿಟ್ಸ್ ಬರುತ್ತೆ, ಅಂಡ್ ಆಲ್ಸೋ ದೇರ್ ಆರ್ ಸಮ್ ಆಫ್ ಡಿಮೆರಿಟ್ಸ್ ವಿಲ್ ಅರೈಸ್. ಯು ಶುಡ್ ಎಕ್ಸ್ಪ್ಲೈನ್ ದೋಸ್. ಸೊ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋ ಬದಲು ಮಿನಿಮಮ್ 2 ಲೈನ್ಸ್ ಎಕ್ಸ್ಪ್ಲನೇಷನ್ ಪಾಯಿಂಟ್ಸ್ ಬರೆದ್ಬಿಟ್ಟು ಒಂದು 2 ಲೈನ್ ಎಕ್ಸ್ಪ್ಲನೇಷನ್ ಕೊಟ್ಟರೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಅಂಡ್ ಆಲ್ಸೋ ದ ಸೆಕೆಂಡ್ ಕ್ವಶನ್ ಈಸ್ ವಾಟ್ ಈಸ್ ಮೀನ್ಡ್ ಬೈ ಜಾಯಿಂಟ್ ಸ್ಟಾಕ್ ಕಂಪನಿ, ಎಕ್ಸ್ಪ್ಲೈನ್ ಇಟ್ಸ್ ಫ್ಯೂಚರ್ಸ್, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ಸೊ ಜಾಯಿಂಟ್ ಸ್ಟಾಕ್ ಕಂಪನಿ ಅಂದರೆ ಏನು, ಫ್ಯೂಚರ್ಸ್ ಒಂದು 5 ಫ್ಯೂಚರ್ಸ್ ಇದ್ದರೆ ಮಿನಿಮಮ್ 3 to 4 ಫ್ಯೂಚರ್ಸ್ ಎಕ್ಸ್ಪ್ಲೈನ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಏನಾದ್ರು 5 ಇದ್ದರೆ ಮಿನಿಮಮ್ 2 or 3 ಅನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಅಂದ್ರೇನು, ಅದ್ರದ್ದು ಫ್ಯೂಚರ್ಸ್ ಆಗಿರ್ಬೋದು, ಮೆರಿಟ್ಸ್ ಆಗಿರ್ಬೋದು ಆ್ಯಂಡ್ ಡಿಮೆರಿಟ್ಸ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ ಮೆನ್ಷನ್ ದ ಟೈಪ್ಸ್ ಆಫ್ ಕಂಪನೀಸ್. ಸೊ ಕಂಪನಿಯಲ್ಲಿ ಎಷ್ಟು ಥರ ಬರ್ತಾ ಹೋಗುತ್ತೆ, ಒಂದು ಪ್ರೈವೇಟ್ ಕಂಪ್ನಿ ಬರುತ್ತೆ ಆ್ಯಂಡ್ ಪಬ್ಲಿಕ್ ಕಂಪನಿ ಬರುತ್ತೆ. ಯು ಶುಡ್ ಆಲ್ಸೋ ಡಿಫ್ರೆನ್ಸಸ್ ಬಿಟ್ವೀನ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಕಂಪನಿ. ಈ ಕ್ವಶನ್ ಇನ್ನೊಂದು ಕ್ವಶನ್ ಸಹ ನಾನು ಕೇಳಿದ್ದೀನಿ. ಯಾವ ಥರ ಅಂದರೆ ಎಕ್ಸ್ಪ್ಲೈನ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈವೇಟ್ ಕಂಪನಿ ಆ್ಯಂಡ್ ಪಬ್ಲಿಕ್ ಕಂಪನಿ. ಸೊ ಟೈಪ್ಸ್ ಆಫ್ ಕಂಪನಿಯಲ್ಲಿ 2 ಥರ ಬರ್ತಾ ಹೋಗುತ್ತೆ. ಒಂದನೇದು ಪ್ರೈವೇಟ್ ಕಂಪನಿ, ಎರಡನೇದು public company. So you should also explain the difference between private company and public company. So private company na ಡಿಫ್ರೆನ್ಸಸ್ ಬಿಟ್ಟು ಹೇಗೆ ಎಕ್ಸ್ಪ್ಲೈನ್ ಮಾಡೋಕ್ಕಂದರೆ ಫಸ್ಟ್ ಕಾಲಮಲ್ಲಿ ಬೇಸಿಸ್ ಇರುತ್ತೆ, ಸೆಕೆಂಡ್ ಕಾಲಮಲ್ಲಿ ಪ್ರೈವೇಟ್ ಕಂಪನಿ, ಥರ್ಡ್ ಕಾಲಮಲ್ಲಿ ಪಬ್ಲಿಕ್ ಕಂಪನಿ ಅಂತ ಹೆಡ್ಡಿಂಗ್ ಹಾಕ್ಕೊಂಡು ಮೆಂಬರ್ಸ್. ಸೊ ಪ್ರೈವೇಟ್ ಕಂಪ್ನಿಲಿ ಎಷ್ಟು ಜನ ಮೆಂಬರ್ಸ್ ಬರ್ತಾರೆ, ಪಬ್ಲಿಕ್ ಕಂಪನಿಲಿ ಎಷ್ಟು ಜನ ಮೆಂಬರ್ಸ್, ಅದು ಸಹ ಒಂದು ಡಿಫ್ರೆನ್ಸ್ ಆಯಿತಾ. ಎರಡನೇ ಡಿಫ್ರೆನ್ಸ್ ಮಿನಿಮಮ್ ನಂಬರ್ ಆಫ್ ಡೈರೆಕ್ಟರ್ಸ್. ಒಂದು ಪ್ರೈವೇಟ್ ಕಂಪ್ನಿಲಿ ಎಷ್ಟು ಜನ ಡೈರೆಕ್ಟರ್ಸ್ ಬರ್ತಾರೆ, ಪಬ್ಲಿಕ್ ಕಂಪನಿಲಿ ಎಷ್ಟು ಜನ ಡೈರೆಕ್ಟರ್ಸ್ ಬರ್ತಾರೆ, ಅದು ಒಂದು ಎರಡನೇ ಡಿಫ್ರೆನ್ಸ್ ಆಯಿತಾ. ಮೂರನೇ ಡಿಫ್ರೆನ್ಸ್ ಯಾವುದಂದ್ರೆ ಇಂಡೆಕ್ಸ್ ಆಫ್ ಮೆಂಬರ್ಸು. ಸೊ ಇಂಡೆಕ್ಸ್ ಆಫ್ ಮೆಂಬರ್ಸ್ ಪ್ರೈವೇಟ್ ಕಂಪನಿ ನಾಟ್ ಕಂಪಲ್ಸರಿ, ಬಟ್ ಇನ್ ಪಬ್ಲಿಕ್ ಕಂಪನಿ ಇಟ್ ಈಸ್ ಕಂಪಲ್ಸರಿ ಟು ಶೋ ದ ಇಂಡೆಕ್ಸ್ ಆಫ್ ಮೆಂಬರ್ಸ್. ಆ್ಯಂಡ್ ಆಲ್ಸೋ 5 ಥರ ಡಿಫ್ರೆನ್ಸಸ್ ಬರುತ್ತೆ. ಈ 5 ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸ್ಪ್ಲೈನ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ದ ಲಾಸ್ಟ್ ಕ್ವಶನ್, ಎಕ್ಸ್ಟ್ರಾ ಕ್ವಶನ್ಸ್ ನಾನು ಕೊಟ್ಟಿರೋದ್ರಲ್ಲಿ 4ನೇ ಕ್ವಶನ್ ಯಾವುದಂದರೆ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಪಾರ್ಟ್ನರ್. ಸೊ ಪಾರ್ಟ್ನರ್ಸಲ್ಲಿ ಟೈಪ್ಸ್ ಸಹ ಬರ್ತಾ ಹೋಗುತ್ತೆ. ಆ ಪಾರ್ಟ್ನರ್ಸಿಗೆ ಆನ್ಸರ್ನ ನಾನು ಸ್ಟಡಿ ಮೆಟೀರಿಯಲ್ಸ್ ಇದೆ. ಸೊ ನೀವು ಒನ್ ಟೈಮ್ ನೀವು ಸ್ಟಡಿ ಮೆಟೀರಿಯಲ್ಸ್ ರೆಫರ್ ಮಾಡಿದರೆ ಈ ಎಕ್ಸ್ಟ್ರಾ ಕ್ವಶನ್ 4 ಕ್ವಶನ್ಸ್ ಏನಿದಾವೋ ಆ 4 ಕ್ವಶನಿಗೂ ಆನ್ಸರ್ಸು ಅದರಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಟೈಪ್ಸ್ ಆಫ್ ಪಾರ್ಟ್ನರ್ಸಲ್ಲಿ ಯಾವ ಥರ ಬರ್ತಾರೆ, ಆ್ಯಕ್ಟಿವ್ ಪಾರ್ಟ್ನರ್ಸ್ ಬರ್ತಾರೆ, ಸ್ಲೀಪಿಂಗ್ ಪಾರ್ಟ್ನರ್ಸ್ ಅಂತ ಬರ್ತಾರೆ, ನಾಮಿನಲ್ ಪಾರ್ಟ್ನರ್ಸ್ ಅಂತ ಬರ್ತಾರೆ. ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಸಿ ದಟ್ ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಕರೀತಾರೆ, ಡೋರ್ಮ್ಯಾಂಟ್ ಪಾರ್ಟ್ನರ್ಸ್ ಅಂತ ಕರೀತಾರೆ, ಆ್ಯಂಡ್ ಆಲ್ಸೋ ಪಾರ್ಟ್ನರ್ ಬೈ ಎಸ್ಟೋಪಲ್, ಆ್ಯಂಡ್ ಆಲ್ಸೋ ವಿ ಫೈಂಡ್ ದಟ್ ಪಾರ್ಟ್ನರ್ಸ್ ಬೈ ಹೋಲ್ಡಿಂಗ್ ಔಟ್. 6 ಥರ ಪಾರ್ಟ್ನರ್ಸ್ ಬರ್ತಾರೆ. ನೀವು 6 ಥರ ಪಾರ್ಟ್ನರ್ಸ್ನ ಎಕ್ಸ್ಪ್ಲೈನ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಆಲ್ಸೋ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಪಾರ್ಟ್ನರ್ಶಿಪ್. ಸೊ ಒಂದು ಪಾರ್ಟ್ನರ್ಶಿಪ್ಪಲ್ಲಿ 2 ಥರ ಬರುತ್ತೆ, ಕ್ಲಾಸಿಫಿಕೇಶನ್ ಆನ್ ದಿ ಬೇಸಿಸ್ ಆಫ್ ಡ್ಯೂರೇಷನ್, classification on the basis of liability. So classification basis of duration again classified into the 2 types, and classification basis on
ಲಯಬಿಲಿಟೀಸಲ್ಲಿ ಅಗೇನ್ 2 ಟೈಪ್ಸ್ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಸೊ ಇಷ್ಟು ಈ ಥರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ವಿಲ್ ಕಮ್ಸ್ ಇನ್ ದಿ ಸೆಕೆಂಡ್ ಚಾಪ್ಟರ್. ಸೊ ಚಾಪ್ಟರ್ 2 ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳ್ಬೋದು. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 9 ಕ್ವಶನ್ಸ್ ಇದಾವೆ ಟೆಕ್ಸ್ಟ್ ಬುಕ್ಕಲ್ಲಿ. ಬಟ್ 9 ಕ್ವಶನ್ಸ್ಗೂ ಎಕ್ಸ್ಟ್ರಾ ಕ್ವಶನ್ಸ್ ಸಹ ನೀವು ಪ್ರಿಪೇರ್ ಆಗ್ಬೋದು ಸ್ಟಡಿ ಮೆಟೀರಿಯಲ್ ಓದ್ಕೊಂತ. ಇನ್ ಕೇಸ್ ಟೆಕ್ಸ್ಟ್ ಬುಕ್ ಆದರೆ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ, ಇಲ್ಲ ನಾನು ಕಳಿಸಿರೋ ಸ್ಟಡಿ ಮೆಟೀರಿಯಲ್ಸ್ ಆದರೂ ರೆಫರ್ ಮಾಡಿ. ಆ್ಯಂಡ್ ಆಲ್ಸೋ ಶಾರ್ಟ್ ಆನ್ಸರ್ಸ್ ಕ್ವಶನ್ಸ್ ಅಂತ ಬರುತ್ತೆ ಟೆಕ್ಸ್ಟ್ ಬುಕ್ಕಲ್ಲಿ 6 ಕ್ವಶನ್ಸ್ ಇದ್ದಾವೆ. ಆ್ಯಂಡ್ ಆಲ್ಸೋ ಎಕ್ಸ್ಟ್ರಾ ಕ್ವಶನ್ಸ್ ಕೇಳೋ ಚಾನ್ಸಸ್ ಸಹ ಇರುತ್ತೆ. ಲಾಂಗ್ ಆನ್ಸರ್ಸ್ ಕ್ವಶನ್ಸಲ್ಲಿ 6 ಕ್ವಶನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಕೇಳಿದ್ದಾರೆ. ಸೊ ದೇರ್ ಆರ್ 6 ಕ್ವಶನ್ಸ್ ಇನ್ ಟೆಕ್ಸ್ಟ್ ಬುಕ್. ಫಾರ್ ಆಲ್ ದ 6 ಕ್ವಶನ್ಸ್ ಐ ಗಿವ್ ದ ಆನ್ಸರ್ಸ್. ಸೊ ಅಲ್ಲಿರುವಂಥ ಎಲ್ಲ 6 ಕ್ವಶನ್ಸ್ಗೆ ಆನ್ಸರ್ ಕೊಟ್ಟಿದ್ದೀನಿ. ಬಟ್ ನಾನು ಈ ಲಾಂಗ್ ಆನ್ಸರ್ ಕ್ವಶನಲ್ಲಿ ಎಕ್ಸ್ಟ್ರಾ 4 ಕ್ವಶನ್ಸ್ನ ಆ್ಯಡ್ ಮಾಡಿದ್ದೀನಿ. ಆ ಎಕ್ಸ್ಟ್ರಾ 4 ಕ್ವಶನ್ಸಿಗೆ ಆನ್ಸರ್ಸ್ನ ನೀವೇ ಹುಡುಕ್ಬೇಕಾಗಿರುತ್ತೆ. ಬಿಕಾಸ್ ಐ ಗಿವ್ ಆನ್ ದ ಸ್ಟಡಿ ಮೆಟೀರಿಯಲ್. ಎಲ್ಲ ಕ್ವಶನ್ಗೂ ಆನ್ಸರ್ಸಿಗೂ 6 ಕ್ವಶನ್ಸಿಗೆ ಕೊಟ್ಟಿದ್ದೀನಿ. ಬಟ್ ಈ 4 ಕ್ವಶನ್ಸಿಗೂ ನೀವು ನೆಕ್ಸ್ಟ್ ಟೈಮ್ ಕ್ಲಾಸಿಗೆ ಬರ್ಬೇಕಾದ್ರೆ 4 ಕ್ವಶನ್ಸಿಗೆ ಆನ್ಸರ್ಸ್ನ ಸರ್ಚ್ ಮಾಡಬೇಕಾಗಿರುತ್ತೆ. ಸರ್ಚ್ ಮಾಡಬೇಕಂದ್ರೆ ತುಂಬ ಏನು ಕಷ್ಟ ಏನಿರೋದಿಲ್ಲ. ಬಿಕಾಸ್ ಐ ಆಲ್ರೆಡಿ ಗಿವ್ ಆನ್ ದ ಸ್ಟಡಿ ಮೆಟೀರಿಯಲ್ಸ್. ಆ ಸ್ಟಡಿ ಮೆಟೀರಿಯಲ್ಸಲ್ಲಿ ಆ 4 ಕ್ವಶನ್ಸ್ಗೆ ಆನ್ಸರ್ ಇರುತ್ತೆ. ಮಿನಿಮಮ್ ಎಕ್ಸ್ಪ್ಲನೇಷನ್ ಮಾಡಿದ್ರೆ ಸಾಕು, ತುಂಬ ಪೇಜ್ ಗಟ್ಟಲೆ ಎಕ್ಸ್ಪ್ಲನೇಷನ್ ಏನು ಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್ ಮೆರಿಟ್ಸ್ ಬರೀತಾರೆ, ಕ್ವಿಕ್ ಡಿಸಿಷನ್ ಮೇಕಿಂಗ್, ಅದಕ್ಕೊಂದು 2 ಲೈನ್ ಎಕ್ಸ್ಪ್ಲನೇಷನ್ ಕೊಡ್ಕೊಂತ ಹೋದರೆ ಆ 4 ಕ್ವಶನ್ಗೂ ಆನ್ಸರ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಈ ಜಾಬ್ ಇದರಲ್ಲಿ ಯಾವ ಥರ ಕ್ವಶನ್ಸ್ ಇನ್ನೊಂದು ಮೇನ್ ಬರುತ್ತೆ ಅಂದರೆ ಯಾವ ಥರ ಬರುತ್ತೆ ಅಂದರೆ ಅಪ್ಲಿಕೇಶನ್ಸ್ ಕ್ವಶನ್ಸ್ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಅಪ್ಲಿಕೇಶನ್ಸ್ ಕ್ವಶನ್ಸ್. ಸೊ ಒಂದು ಚಾಪ್ಟರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳ್ಬೋದು, ಶಾರ್ಟ್ ಆನ್ಸರ್ಸ್ ಕ್ವಶನ್ಸ್ ಕೇಳ್ಬೋದು, ಲಾಂಗ್ ಆನ್ಸರ್ ಕ್ವಶನ್ಸ್ ಕೇಳ್ಬೋದು. ನಾನು ಇನ್ ದಿಸ್ ಕ್ಲಾಸ್ ಐ ಎಕ್ಸ್ಪ್ಲೈನ್ ದಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಲ್ಸೋ, I explain the short answer questions also, I explain the long answer questions also. Multiple choice questions ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಶಾರ್ಟ್ ಆನ್ಸರ್ ಕ್ವಶನ್ಗೆ ಎಕ್ಸ್ಪ್ಲೈನ್ ಕೊಟ್ಟಿದ್ದೀನಿ, ಲಾಂಗ್ ಆನ್ಸರ್ಸ್ ಕ್ವಶನ್ಸ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಅಪ್ಲಿಕೇಶನ್ ಕ್ವಶನ್ಸ್ ಯಾವ ಥರ ಇರುತ್ತೆ, ಯಾವ ಥರ ಕ್ವಶನ್ಸ್ ಅರೈಸ್ ಮಾಡ್ತಾರೆ ಅಂದರೆ ಅಪ್ಲಿಕೇಶನ್ ಕ್ವಶನ್ಸಲ್ಲಿ ಈ ಚಾಪ್ಟ್ರಲ್ಲಿ 3 ಕ್ವಶನ್ಸ್ ಕೇಳಿದ್ದಾರೆ. ದೇರ್ ಆರ್ 3 ಅಪ್ಲಿಕೇಶನ್ಸ್ ಕ್ವಶನ್ಸ್. ಇವು ಈ ಕ್ವಶನ್ಸಿಗೆ ಇಲ್ಲಿ ಬರುವಂಥ ಕ್ವಶನ್ಸಿಗೂ ಅಪ್ಲಿಕೇಶನ್ ಕ್ವಶನ್ಸಿಗೂ ದೇರ್ ಆರ್ ಸೋ ಮಚ್ ಆಫ್ ಡಿಫ್ರೆನ್ಸು. ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಆಗಿರೋದ್ರೆ ಇವು ನಿಮಗೆ ಏನಿಲ್ಲ ಅಂದ್ರೆ ಲಾಸ್ಟ್ ಮನೇಲೆ 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಈ 3 ಕ್ವಶನ್ಸ್ ಯಾವ ಥರ ಬರುತ್ತೆ ಅನ್ನೋ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಲ್ರೆಡಿ ನಿಮ್ಮ ಕೈಯಲ್ಲಿ PDF ಇದೆ. ಸೊ PDF ಇರೋದ್ರಿಂದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಿಗೆ ನೋಟ್ಸಲ್ಲಿ ಆನ್ಸರ್ ಬರ್ಕೊಳ್ರಿ, ಶಾರ್ಟ್ ಆನ್ಸರ್ ಕ್ವಶನ್ಸ್ ಲಾಂಗ್ ಆನ್ಸರ್ ಕ್ವಶನ್ಸಿಗೂ ನೀವು ಆನ್ಸರ್ನ ಬರ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಪೇಜಲ್ಲಿ PDF ಲಾಸ್ಟ್ ಪೇಜಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಇದ್ದೀವಿ, ಆ ಎಕ್ಸ್ಟ್ರಾ ಕ್ವಶನ್ಸಿಗೂ ಆನ್ಸರ್ಸ್ನ ಟ್ರೈ ಮಾಡಿ ಹುಡ್ಕೋಕೆ. ಬಟ್ ಅಪ್ಲಿಕೇಶನ್ಸ್ ಕ್ವಶನ್ಸ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ 1 by 1 ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಹೋಗ್ತೀನಿ. 3 ಕ್ವಶನ್ಸ್ ಇದ್ದೇವೆ. ಆ 3 ಕ್ವಶನ್ಸಿನ ಮೀನಿಂಗ್ ಆಗಿರ್ಬೋದು, ಯಾವ ಥರ ನೀವು ಒಂದು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಆ ಅಪ್ಲಿಕೇಶನ್ಸ್ ಕ್ವಶನ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ ಟುಡೇಸ್ ಕ್ಲಾಸ್ ಇಟ್ ಈಸ್ ಎನಫ್ ಫಾರ್ ದಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಶಾರ್ಟ್ ಆನ್ಸರ್ ಕ್ವಶನ್ಸ್ ಆ್ಯಂಡ್ ಲಾಂಗ್ ಆನ್ಸರ್ ಕ್ವಶನ್ಸ್. ಇನ್ ಲಾಂಗ್ ಆನ್ಸರ್ ಕ್ವಶನ್ಸ್ again I given the some extra questions in the last page of the PDF. For that questions you should find the answers for those questions, and in the next class I give the answer for the application question. So PDF ಅಲ್ಲಿ application question ಗೆ ಆನ್ಸರ್ ಇದಾವೆ. ಬಟ್ ಅಪ್ಲಿಕೇಶನ್ ಕ್ವಶನ್ಸ್ನ ಯಾವ ಥರ ಅಟೆಂಡ್ ಮಾಡಬೇಕು, ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋದನ್ನು ಎಕ್ಸ್ಪ್ಲನೇಷನ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಬೈ ದಿಸ್ ವಿ ಕಂಪ್ಲೀಟೆಡ್ ದ ಸೆಕೆಂಡ್ ಚಾಪ್ಟರ್, ದಟ್ ಈಸ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಸೊ ಈ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಬರುವಂಥ ಎಲ್ಲ ಟಾಪಿಕ್ಸ್ ಸಹ ಕಂಪ್ಲೀಟ್ ಮಾಡಿದ್ದೀವಿ. ಆ್ಯಂಡ್ ಆಲ್ಸೋ ವಿ ಡಿಸ್ಕಸ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಶಾರ್ಟ್ ಆನ್ಸರ್ ಕ್ವಶನ್, ಲಾಂಗ್ ಆನ್ಸರ್ ಕ್ವಶನ್ ಆ್ಯಂಡ್ ಸಮ್ ಎಕ್ಸ್ಟ್ರಾ ಕ್ವಶನ್ಸ್ in long answer question. And in the next class we discuss the application question. So application questions 3 questions idave. Our application question na next class alli discussion madana. By this we completed the today's class. In next class we will continue. Thank you all for listening the today's class.